ಮನುಜ ನೀ ನೋಡು, ಶಿಲುಬೆಯ ಮೇಲೆ ಪ್ರಭುವಿನ ಪಾಡು. ಈ ಕಷ್ಟವು ನಮ್ಮ ಪಾಪಕ್ಕಾಗಿ, ಈ ಯಾತನೆ ನಮ್ಮ ತಪ್ಪಿಗಾಗಿ ಸಹಿಸಿದರು ನಮ್ಮೆಲ್ಲರ ರಕ್ಷಣೆಗಾಗಿ. ಎಂಥ ಘೋರ ಮೌನವಿಂದು ಲೋಕದ ರಕ್ಷಕರು ಮಡಿದರು ಎಂದು. ಎಂಥ ಘೋರ ಮೌನವಿಂದು ಲೋಕದ ರಕ್ಷಕರು ಮಡಿದರು ಎಂದು. ಕಡುಗೆಂಪು ವರ್ಣದ ವಸ್ತ್ರವ ತೊಟ್ಟು ಶಿರವಾಗಿ ನಿಂತರು ಅಪರಾಧಿಯಂತೆ. ಭೂಸ್ವರ್ಗ ರಾಜ್ಯದ ರಾಜಾದಿರಾಜಗೆ ಶಿರದಲ್ಲಿ ಮುಳ್ಳಿನ ಕಿರೀಟವಂತೆ ಚಾಟಿಯ ಹೊಡೆತವ ಸಹಿಸಿದರು. ರಕ್ತದ ಧಾರೆಯ ಎರೆದಿಹರು. ಹೋಸಾನ ಹೋಸಾನ ಎಂದ ಜನರು ಶಿಲುಬೆಗೆ ಏರಿಸಿ ಎನ್ನುತ್ತಿರಲು ಮೌನವಾಗಿ ಪ್ರಭು ನಿಂತರು. ಮನದಲ್ಲೇ ಬಹಳ ನೊಂದುಕೊಂಡರು. ಪ್ರಭುವೇ 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 ಪ್ರಭುವೇ. ಶಿಲುಬೆಯ ಹೊರುತ್ತ ನಡೆದರು ಯೇಸು. ಬೀಳುತ್ತಾ ಏಳುತ್ತಾ ಕಲ್ವಾರಿಯ ಕಡೆಗೆ. ತೊಟ್ಟಿಹ ಬಟ್ಟೆಗೆ ಚೀಟು ಹಾಕಲು ಬೆತ್ತಲೆಯಾಗಿ ನಿಂತರು ಕೊನೆಗೆ. ಹಿಂಸಿಸಿದವರ ಕ್ಷಮಿಸಿದರು. ಶಿಷ್ಯಗೆ ತಾಯಿಯ ಒಪ್ಪಿಸಿದರು. ದಾಹವೆಂದು ಹುಳಿರಸ ಕುಡಿದು ಎಲ್ಲವೂ ನೆರವೇರಿತು ಎಂದು ನುಡಿದು ಆತ್ಮವ ತಂದೆಗೆ ಒಪ್ಪಿಸಿದರು. ಶಿರಬಾಗಿ ತಮ್ಮ ಪ್ರಾಣ ತೆತ್ತರು. ಪ್ರಭುವೇ 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 ಪ್ರಭುವೇ. ಎಂಥ ಘೋರ ಮೌನವಿಂದು ಲೋಕದ ರಕ್ಷಕರು ಮಡಿದರು ಎಂದು. ಎಂಥ ಘೋರ ಮೌನವಿಂದು ಲೋಕದ ರಕ್ಷಕರು ಮಡಿದರು ಎಂದು. ಓ ಮನುಜ ನೀ ನೋಡು, ಓ ಮನುಜ ನೀ ನೋಡು, ಶಿಲುಬೆಯ ಮೇಲೆ ಪ್ರಭುವಿನ ಪಾಡು. ಈ ಕಷ್ಟವು ನಮ್ಮ ಪಾಪಕ್ಕಾಗಿ, ಈ ಯಾತನೆ ನಮ್ಮ ತಪ್ಪಿಗಾಗಿ ಸಹಿಸಿದರು ನಮ್ಮೆಲ್ಲರ ರಕ್ಷಣೆಗಾಗಿ. ಎಂಥ ಘೋರ ಮೌನವಿಂದು ಲೋಕದ ರಕ್ಷ
ಪ್ರಾರಂಭ ಪ್ರಾರ್ಥನೆ. ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ. ನಾನು ವಿನಯಶೀಲನು, ದೀನ ಹೃದಯನು. ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಲಿತುಕೊಳ್ಳಿ, ಆಗ ನಿಮಗೆ ವಿಶ್ರಾಂತಿ ಸಿಗುವುದು. ನನ್ನ ನೊಗ ಹಗುರ, ನನ್ನ ಹೊರೆ ಸುಗಮ. ಕಲ್ವಾರಿಯ ಪಯಣದಲ್ಲಿ ನನ್ನೊಂದಿಗೆ ಜೊತೆಯಾಗಿ ಸಾಗಲು ಬಾ. ನನ್ನೊಂದಿಗೆ ನೀನು ನಡೆಯುವಾಗ ನಿನ್ನ ದೈನಂದಿನ ಶಿಲುಬೆಗಳನ್ನು ಹೇಗೆ ಹೊರಬೇಕೆಂಬುದನ್ನು ಕಲಿಯುವೆ. ನನ್ನ ಕಲ್ವಾರಿಯ ಪಯಣದ ಮೂಲಕ ಪುನರುತ್ಥಾನವನ್ನು ನಾನು ಪ್ರವೇಶಿಸುತ್ತೇನೆ. ನನ್ನ ಹೆಜ್ಜೆಗಳಲ್ಲಿ ನಿನ್ನ ಹೆಜ್ಜೆಗಳನ್ನಿಟ್ಟು ನಡೆದರೆ ಯಾವ ಶಿಲುಬೆಯೂ ನಿನಗೆ ಭಾರವೆನಿಸದು, ಹಾಗೂ ಯಾವ ಹೊರೆಯೂ ಹೊರಲಾಗದು ಎನಿಸದು. ಯೇಸುವೆ ನಿನ್ನ ಪಾಡು ಮರಣ ಧ್ಯಾನಿಸಿ ನಿಂತಿರುವೆ. ಮನುಜನ ಪಾಪದಿ ಮುಕ್ತಿಯ ನೀಡಲು ಎಲ್ಲವ ಸಹಿಸಿರುವೆ. ಮೊದಲನೆಯ ಸ್ಥಳ. ದೀನತೆ ದಂಡಿಸಲ್ಪಟ್ಟಿತು, ನಿರಪರಾಧಿಗೆ ನಿಂದನೆಯಾಯಿತು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಪಿಲಾತನ ಮಾತು ಅಂತಿಮವಾಗಿತ್ತು. ನಾನು ಶಿಲುಬೆಗೇರಿಸಬೇಕಿತ್ತು. ಅವನಿಗೆ ಅದು ಕೇವಲ ಒಂದು ಮಾತು, ಆದರೆ ನನ್ನ ಜೀವನದ ಮೂಲಕ ನಾನು ಅದನ್ನು ತೆರಬೇಕಾಗಿತ್ತು. ನನಗೆ ಸಮಾಧಾನ ತರುವ ಒಂದೇ ಒಂದು ವಿಷಯವೇನೆಂದರೆ, ನನ್ನ ತಂದೆಯ ದೃಷ್ಟಿಯಲ್ಲಿ ನಾನು ನಿರಪರಾಧಿಯಾಗಿದ್ದೆ. ನನ್ನ ಮರಣದ ಸಮಯದಲ್ಲೂ ತಮ್ಮ ರಕ್ಷಿಸುವ ಕರಗಳಿಂದ ನನ್ನನ್ನು ಅವರು ಕಾಯ್ದು ಪರಿಪಾಲಿಸುತ್ತಾರೆ ಎಂಬ ಭರವಸೆ ನನಗಿತ್ತು. ಪ್ರಭು ಯೇಸುವೆ, ಅನೇಕ ಬಾರಿ ನಾನು ನನ್ನ ಸಂಗಾತಿ, ಮಕ್ಕಳು ಮತ್ತು ಸಹಪಾಠಿಗಳಿಂದ ಅನ್ಯಾಯವಾಗಿ ದೂಷಣೆಗೆ ಒಳಗಾಗಿದ್ದೇನೆ. ನಿಷ್ಕಾರಣವಾಗಿ ಖಂಡನೆಗೆ ಗುರಿಯಾಗಿದ್ದೇನೆ. ನಾನೇನು ಮರಣದಂಡನೆಗೆ ಒಳಗಾಗಿಲ್ಲ, ಬದಲಾಗಿ ಒಬ್ಬರ ಜೀವನ ಮತ್ತೊಬ್ಬರ ಜೀವನವನ್ನು ದೂಷಿಸಿದೆ, ದುಃಖಕ್ಕೆ ಈಡು ಮಾಡಿದೆ, ಮನಸ್ತಾಪಗಳಿಗೆ ಎಡೆಮಾಡಿಕೊಟ್ಟಿದೆ. ಅಂತಹ ಕ್ಷಣಗಳಲ್ಲಿ ನೋವನ್ನು ಸಹಿಸಿಕೊಳ್ಳಲು ನನ್ನನ್ನು ಶಕ್ತನಾಗಿಸಿರಿ. ದೀನತೆಯಿಂದ ಜೀವಿಸಲು ನನಗೆ ಕಲಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಪಾಪದ ಕಲೆಯೊಂದು ಇಲ್ಲದ ಕುರಿಮರಿಯ
ಮರಣಕ್ಕೆ ವಿಧಿಸಿದರು. ಶಿಲುಬೆಯ ಹೆಗಲಲ್ಲಿ ಹೊತ್ತಿರುವ ಯೇಸುವು ಮೌನದಿ ಸಾಗಿದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಎರಡನೆಯ ಸ್ಥಳ, ಶಿಲುಬೆಗಳೇ ಜೀವನ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಒಂದು ಹೆಜ್ಜೆ ಮತ್ತೊಂದು ಹೆಜ್ಜೆಯನ್ನು ಹಿಂಬಾಲಿಸುತ್ತಿತ್ತು. ಪಯಣ ಪ್ರಾರಂಭವಾಗಿದೆ. ನನ್ನ ಬದುಕಿನ ಪಯಣಗಳಲ್ಲೇ ಇದು ಬಹು ಮುಖ್ಯವಾದದ್ದು. ಶಿಲುಬೆಗಳಲ್ಲೆಲ್ಲ ಅತಿ ಭಾರವಾದ ಶಿಲುಬೆಯನ್ನು ನಾವು ಹೊತ್ತು ಅದರಲ್ಲಿಯೇ ಸಾವನ್ನಪ್ಪಲು ಸಾಗುತ್ತಿರುವೆ. ನನ್ನ ಜೀವನದುದ್ದಕ್ಕೂ ಹಲವಾರು ಶಿಲುಬೆಗಳನ್ನು ಸ್ವೀಕರಿಸಿದ್ದೇನೆ. ಬೆತ್ಲೆಹೇಮಿನ ಗೋದಲಿಯಲ್ಲಿ ಬಡತನ, ಈಜಿಪ್ಟಿಗೆ ಪಲಾಯನ ಮಾಡುವಾಗ ಕ್ರೌರ್ಯತೆ, ನನ್ನ ಸಂಬಂಧಿಕರೊಡಗಿನ ಮನಸ್ತಾಪ, ಅಧಿಕಾರ ವರ್ಗದವರಿಂದ ವಿರೋಧ, ನನ್ನ ಸ್ನೇಹಿತರಿಂದ ಮೋಸ ವಂಚನೆ. ಆದರೆ ಇವೆಲ್ಲವುಗಳಿಗಿಂತ ನಾನು ಹೊತ್ತು ಸಾಗುತ್ತಿರುವ ಈ ಶಿಲುಬೆ ಬಹು ಭಾರವೆನಿಸುತ್ತಿದೆ. ಆದರೆ ಇದು ರಕ್ಷಣೆ ತರುವ ಶಿಲುಬೆಯಾಗಿದೆ. ಪ್ರಭು ಯೇಸು ಶಿಲುಬೆಗಳಿಲ್ಲದ ಜೀವನ ಮುಳ್ಳುಗಳಿಲ್ಲದ ಗುಲಾಬಿಯಂತೆ. ಇದು ಊಹಿಸಿಕೊಳ್ಳಲು ಅಸಾಧ್ಯವಾದದ್ದು. ದೀನತೆಯಿಂದ ಇದನ್ನು ಹೊತ್ತು ಸಾಗಲು ನನಗೆ ಶಕ್ತಿ ನೀಡಿರಿ. ಅನುದಿನವೂ ವಿವಿಧ ರೂಪದಲ್ಲಿ ಕಾಣಸಿಗುವ ಶಿಲುಬೆಗಳನ್ನು ನಾನು ಸ್ವೀಕರಿಸುವಂತೆ ಸುಮನಸ್ಸನ್ನು ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನೊಂದವರ ಕಣ್ಣೀರ ಉರಿಸಿದ ನರಪುತ್ರ ಒಬ್ಬಂಟಿಯಾಗಿ ಹೋದರು. ಶಿಲುಬೆಯ ಭಾರವು ಹೊರಲಾಗದೆ ಯೇಸು ಕುಸಿಯುತ್ತ ಬಿತ್ತಿಹರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಮೂರನೆಯ ಸ್ಥಳ, ಜರ್ಜರಿತಾಗಿದ್ದೇನೆ, ಆದರೂ ನನ್ನ ಇಚ್ಛಾಶಕ್ತಿ ಜೀವಂತವಾಗಿದೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಕೊರಡೆಯ ಪೆಟ್ಟು ನನ್ನ ದೇಹವನ್ನು ಕೊರೆಯುತ್ತಿದೆ. ಸೈನಿಕರು ಶಪಿಸುತ್ತಿದ್ದಾರೆ. ಶಿಲುಬೆಯ ಕೆಳಗೆ ನಾನು ಕುಸಿದು ಅಂಗಾತ ಬಿದ್ದಿದ್ದೇನೆ. ಮುಂದೆ ಸಾಗಲು ನನ್ನಿಂದ ಸಾಧ್ಯವಿಲ್ಲವೆಂಬಂತೆ ಗೋಚರಿಸುತ್ತಿದೆ. ಆದರೂ ಬಿದ್ದಲ್ಲಿಂದ ಮುಂದೆ ಸಾಗಲು
ದೃಢ ಪ್ರಯತ್ನವನ್ನು ನಾನು ಮಾಡುತ್ತಿದ್ದೇನೆ. ಪ್ರಭು ಯೇಸು, ಪ್ರತಿಯೊಬ್ಬರ ಜೀವನದಲ್ಲಿ ಅವರದೇ ಆದ ಶಿಲುಬೆಗಳಿವೆ. ಕೆಲವರು ತಮ್ಮ ಭಾರವಾದ ಶಿಲುಬೆಗಳನ್ನು ನನ್ನ ಮೇಲೆ ಹೊರಿಸಿದ್ದಾರೆ. ನಾನು ತಡವರಿಸುತ್ತಿದ್ದೇನೆ. ಮುಂದೆ ಹೆಜ್ಜೆ ಇಡಲು ಹೆಣಗಾಡುತ್ತಿದ್ದೇನೆ. ನನ್ನ ಜೀವನದಲ್ಲಿ ಬರುವ ಶಿಲುಬೆಗಳು ಎಷ್ಟು ಭಾರವಾಗಿದ್ದರೂ ಅವುಗಳನ್ನು ಧೈರ್ಯವಾಗಿ ಹೊತ್ತು ಸಾಗಲು ನನಗೆ ನೆರವು ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಹಾಲುಣಿಸಿದ ಮಾತೆ, ಪ್ರೀತಿಯ ಅಮ್ಮ, ಮಗನನ್ನ ಎದುರಾದಳು. ದುಃಖದ ಹಲಗೊಂದು ಎದೆಯಲ್ಲಿ ನಾಟಿದ ವೇದನೆ ಸಹಿಸಿದಳು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ನಾಲ್ಕನೆಯ ಸ್ಥಳ, ಯಾತನೆಯ ಮುಂದೆ ಅಸಹಾಯಕತೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಾನು ಅಸಹಾಯಕ ಸ್ಥಿತಿಯಲ್ಲಿದ್ದೇನೆ. ಜನಸಮೂಹದ ಮಧ್ಯೆ ನನ್ನ ತಾಯಿಯನ್ನು ಕಂಡೆ. ಅಲ್ಲಿ ಕೇವಲ ದುಃಖದ ಧಾರೆ ಹೊರತು ಬೇರೇನೂ ಇರಲಿಲ್ಲ. ಚಾಟಿಯ ಏಟು, ನಿಂದೆ, ಅಪಮಾನ, ನಡೆಯಲಾಗದಿದ್ದರೂ ಕ್ರೂರವಾಗಿ ಹಾಗೂ ಅವಮಾನೀಯವಾಗಿ ನನ್ನನ್ನು ಎಳೆದೊಯ್ಯುತ್ತಿದ್ದದನ್ನು ನನ್ನ ತಾಯಿ ನೋಡಿದರು. ವ್ಯಸನ ಕ್ರಾಂತರಾಗಿ ನನ್ನ ಈಕ್ಷಿಸುವುದನ್ನು ಬಿಟ್ಟು ಅವರು ಮತ್ತೇನನ್ನು ಮಾಡಲು ಸಾಧ್ಯವಿರಲಿಲ್ಲ. ಅವರು ಸಹ ಅಸಹಾಯಕರಾಗಿದ್ದಾರೆ. ಪ್ರೀತಿ ಪಾತ್ರರು ನೋವಿನಲ್ಲಿ ನರಳಾಡುವಾಗ ನಾವು ಏನು ಮಾಡಲಾಗದೆ ಅಸಹಾಯಕರಾದಾಗ ಆಗುವ ಅನುಭವ ಹೇಳಿಕೊಳ್ಳಲಾಗದು ಹಾಗೂ ಅನುಭವಿಸಲಾಗದು. ಆದರೂ ಆ ಸಂದರ್ಭದಲ್ಲಿನ ನಮ್ಮ ಪರಸ್ಪರ ಉಪಸ್ಥಿತಿ ಸಾಂತ್ವನದ ಶಕ್ತಿಯಾಗಿದೆ. ಪ್ರಭು ಯೇಸು, ನನ್ನ ಆಪ್ತ ಆತ್ಮೀಯರು ಅತೀವ ನೋವಿನಿಂದ ನರಳಾಡುವುದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಹೋರಾಟದ ರಣರಂಗದಲ್ಲಿ ಜೀವನ್ಮರಣಗಳ ನಡುವೆ ವಿಲವಿಲನೆ ಒದ್ದಾಡುತ್ತಿರುವವರ, ಕೆಟ್ಟ ಹಾದಿಯಲ್ಲಿ ಹಠದಿಂದಲೇ ಸಾಗುತ್ತಿರುವವರ, ಮರಣಾಂತಿಕ ಕೆಟ್ಟ ಚಟಗಳಿಗೆ ದಾಸರಾಗಿ ಹೊರಬಾರಲಾಗದೆ ನರಳಾಡುತ್ತಿರುವವರನ್ನು ನೋಡುವಾಗ ನಾನು ಅಸಹಾಯಕನಾಗಿದ್ದೇನೆ. ಇಂತಹ ದುಸ್ಥಿತಿಗಳನ್ನು ಕಂಡಾಗ ನಾನು ನಿಷ್ಪ್ರಯೋಜನಕ ಹಾಗೂ ನಿಸ್ಸಹಾಯಕ ಎಂಬ ಭಾವನೆಗಳು ನನ್ನನ್ನು ತೀವ್ರವಾಗಿ ಕಾಡುತ್ತಿವೆ. ಹತಾಶನಾಗಲು ನನ್ನನ್ನು ಬಿಡಬೇಡಿರಿ. ಇತರರ ನೆರವಿಗೆ ನಿಲ್ಲುವಂತೆ ನನಗೆ ಸಹಾಯ ಮಾಡಿರಿ. ಸಿಕ್ಕ ಅವಕಾಶಗಳಿಂದ ವಂಚಿತನಾಗದೆ ಸದಾ ಸೇವೆಗೆ ಸನ್ನಿಧಾನನಾಗಿರಲು ಕೃಪೆ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ
ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಗೋಲ್ಗೋತ ಯಾತ್ರೆಯಲ್ಲಿ ಸಾಗಿರುವ ಯೇಸುವು ನಿತ್ರಾಣರಾಗಿ ಹೋದರು. ಸಿರೇನ್ಯದ ಸೀಮೋನ ಶಿಲುಬೆಯ ಹೊರುವಂತೆ ಸೈನಿಕರು ಕರೆತಂದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಐದನೆಯ ಸ್ಥಳ, ಸಿಮೋನನಂತಾಗು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಮಾನವ ಸಮಾಜ ಜೀವಿ. ಇದು ಕೇವಲ ಆತನ ಆಯ್ಕೆಯಲ್ಲ, ಹುಟ್ಟುಗುಣ. ಒಬ್ಬಂಟಿಗರಾಗಿ ಜೀವನ ಚಕ್ರ ಸಾಗದು. ನಮಗೆ ಬೆಂಬಲ ಬೇಕು ಹಾಗೂ ಪರರನ್ನು ಬೆಂಬಲಿಸಬೇಕು. ಇತರರಿಗೆ ಕಾಳಜಿ ತೋರಬೇಕು. ಹಾಗೆಯೇ ನಮಗೂ ಪರರಿಂದ ಕಾಳಜಿ ಬೇಕು. ನಾವು ಪರರಿಗೆ ಸಹಾಯ ಮಾಡಬೇಕು ಹಾಗೂ ಅವರಿಂದ ಸಹಾಯವನ್ನು ಪಡೆಯಬೇಕು. ಕೇವಲ ಏಕಾಂಗಿಯಾಗಿಯೇ ಎಲ್ಲವನ್ನು ಮಾಡಿಯೇ ತೀರುತ್ತೇನೆಂದರೆ ಅದು ಸಾಯಲು ಮಾತ್ರ ಸೀಮಿತ. ಪ್ರಭು ಯೇಸು, ಪರರ ಅಗತ್ಯತೆಗಳನ್ನು ಅರಿಯಲು ನನಗೆ ದೃಷ್ಟಿಕೋನದಲ್ಲಿ ನನಗೆ ಸ್ಪಷ್ಟತೆಯನ್ನು ನೀಡಿರಿ. ಪರರ ಸೇವೆಗಾಗಿ ನನ್ನನ್ನೇ ಸಮರ್ಪಿಸಿಕೊಳ್ಳುವ ವಿಶಾಲ ಹೃದಯವನ್ನು ದಯಪಾಲಿಸಿರಿ. ನಮ್ಮ ಮಾನವ ಸಂಬಂಧಗಳ ನಡುವೆ ಇರುವ ಅಡೆತಡೆಗಳನ್ನು ತೊಡೆದು ಹಾಕಲು ವಿವೇಕವನ್ನು ಅನುಗ್ರಹಿಸಿರಿ. ಜೀವನದ ಪಯಣದಲ್ಲಿ ಏಕಾಂಗಿಯಾಗಿ ಹೆಣಗಾಡುತ್ತಿರುವವರಿಗೆ ನಾನು ಒಬ್ಬ ಸಿಮೋನನಂತೆ ಆಗುವಂತಾಗಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಶಿರದಲ್ಲಿ ಮುಳ್ಳು, ಮಬ್ಬಾದ ಕಣ್ಣು, ರಕ್ತ ಸಿಕ್ತವಾದ ಮುಖವನು ಕಂಡಂತ ವೆರೋನಿಕಳು ಯೇಸುವಿನ ಮುಖವನ್ನು ವಸ್ತ್ರದಿಂದ ಒರೆಸಿದಳು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಆರನೆಯ ಸ್ಥಳ, ಜವಾಬ್ದಾರಿಗಳನ್ನು ಹೊರಲು ಸ್ಥೈರ್ಯವು ಅನಿವಾರ್ಯ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಏತಕ್ಕೆ ಯಾರೊಬ್ಬರು ಮುಂದೆ ಬರಲಿಲ್ಲ? ಏತಕ್ಕೆ ಯಾರೊಬ್ಬರು ತಮ್ಮ ಹೆಜ್ಜೆಯನ್ನು ಮುಂದೆ ಇಡಲಿಲ್ಲ? ಜನಜಂಗುಳಿ ದೊಡ್ಡ ಗಾತ್ರದಲ್ಲೇ ನೆರೆದಿತ್ತು.
ಕೇವಲ ಮೂಕ ಪ್ರೇಕ್ಷಕರಾಗಿದ್ದವರೇ ಹಲವಾರು ಮಂದಿ ಇದ್ದರು. ಆದರೆ ಅವರ ಮಧ್ಯದಿಂದ ಮುಂದೆ ಬಂದದ್ದು ವೆರೋನಿಕಾ ಮಾತ್ರ. ಉಳಿದವರು ಎಲ್ಲಿ? ಅವರು ಎಲ್ಲಿದ್ದಾರೆ? ಬಹುಶಃ ಅವರಲ್ಲಿ ಕೆಲವರು ತಟಸ್ಥರಾಗಿದ್ದರು, ಇನ್ನು ಕೆಲವರು ಭಯಭೀತಿಯರಾಗಿದ್ದರು. ಆದರೆ ಅಲ್ಲಿ ನೆರೆದಿದ್ದ ಜನಸಮೂಹದಲ್ಲಿ ಹಲವರು ಅಧಿಕಾರಿಗಳ ಆದೇಶಗಳಿಗಾಗಿ ಕಾಯ್ದು ನಿಂತಿದ್ದರು. ಒಂದು ಸವಾಲಿನ ಪರಿಸ್ಥಿತಿಗೆ ಸ್ಪಂದಿಸಿ ಜವಾಬ್ದಾರಿಯನ್ನು ಹೊರಲು ಒಬ್ಬ ವ್ಯಕ್ತಿ ಹಿಂದೇಟು ಹಾಕಿದರೆ ಅದು ಮನುಷ್ಯತ್ವಕ್ಕೆ ಅವಮರ್ಯಾದೆ ಹಾಗೂ ಕಳಂಕ ತರುವಂತದ್ದಾಗಿದೆ. ಪ್ರಭು ಯೇಸು, ನಾನೊಬ್ಬ ಹೇಡಿ, ಹಲವಾರು ಬಾರಿ ಧೈರ್ಯಗೊಂಡಿದ್ದೇನೆ. ಅಗತ್ಯ ಪರಿಸ್ಥಿತಿಗಳು ಬಿಗಡಾಯಿಸಿದಾಗಲೂ ಕ್ರೈಸ್ತ ಮೌಲ್ಯಗಳನ್ನು ಜೀವಿಸುವಲ್ಲಿ ನಾನು ಎಡವಿದ್ದೇನೆ. ಮೇಲಿನ ಆದೇಶಗಳಿಗಾಗಿ ನಾನು ಕಾಯ್ದು ನಿಲ್ಲುತ್ತೇನೆ, ಅಪ್ಪಣೆಗಳಿಗಾಗಿ ನಾನು ಎದುರು ನೋಡುತ್ತೇನೆ. ಹಾಗೆಯೇ ರಣಹೇಡಿತನದಿಂದಲೇ ಕ್ರಮೇಣವಾಗಿ ನಾನು ಸಾಯುವ ಸ್ಥಿತಿ ತಲುಪುತ್ತೇನೆ. ನನಗೆ ದಯೆ ತೋರಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಚಾಟಿಯ ಹೊಡೆತ ಶಿಲುಬೆಯ ಭಾರವು ಏಸು ತಾಳಲಾರದೆ, ಬಿಸಿಲಿನ ತಾಪಕ್ಕೆ ಶಿಲುಬೆಯ ಹೊರಲಾಗದೆ ನೆಲದಲ್ಲಿ ಉರುಳಿದರು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಏಳನೆಯ ಸ್ಥಳ, ಭರವಸೆಯೇ ಧೈರ್ಯ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಎರಡನೆಯ ಬಾರಿ ಬಿದ್ದಿದ್ದೇನೆ. ಎಲ್ಲವೂ ಮುಗಿದಂತೆ ಭಾಸವಾಗುತ್ತಿದೆ. ನಂಬಿಕೆ ನೆಲಕ್ಕೆ ಅಪ್ಪಳಿಸಿದಂತೆ ಕಂಡು ಬರುತ್ತಿದೆ. ಇದು ನನ್ನ ಎರಡನೆಯ ಸೋಲು. ದ್ವಿತೀಯ ಬಾರಿ ದೂರದೃಷ್ಟಿ ನನ್ನ ಪಾಲಾಗಿದೆ. ಎರಡನೆಯ ಬಾರಿ ಎದೆಗುಂದಿದ್ದೇನೆ. ಇನ್ನು ಭರವಸೆ ಇದೆಯೇ? ಹೌದು, ಇದೆ. ಮರಣ ಹೊಂದಿದ್ದ ಬಳಿಕವಷ್ಟೇ ಭರವಸೆ ಕಣ್ಮರೆಯಾಗುವುದು. ಪ್ರಭು ಯೇಸು, ಪುನಃ ನಾನು ವಿಫಲನಾದಾಗ, ನಿರಾಶೆಗಳು ಆಗಿಂದಾಗೆ ಬರುತ್ತಿದ್ದರೆ ಜೀವನ ಬಹಳ ಕಷ್ಟಕರ ಮತ್ತು ನಿರುತ್ಸಾಹಕರವೆನಿಸುತ್ತದೆ. ನೀವು ಬಿದ್ದಲ್ಲಿಂದ ಎದ್ದು ಮುಂದೆ ಸಾಗಿ ಆದರ್ಶವನ್ನು ತೋರಿದ್ದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ನಾನು ಜೀವಂತವಾಗಿರುವವರೆಗೆ ಭರವಸೆಯೇ ಧೈರ್ಯವೆಂದು ಜೀವಿಸುತ್ತೇನೆ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
ನರಿಗಳಿಗೆ ಗುಹೆಯುಂಟು, ಹಕ್ಕಿಗಳಿಗೆ ಗೂಡುಂಟು, ನರಪುತ್ರಗೆ ಸ್ಥಳವಿಲ್ಲದೆ ಪ್ರಭುವಿನ ದೇಹವ ಅರಿಮತಾಯ ಜೋಸೇಫನ ಸಮಾಧಿಯಲ್ಲಿರಿಸಿದರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 8ನೆಯ ಸ್ಥಳ, ನಿಮ್ಮ ಪಾಪಗಳಿಗಾಗಿ ಹತ್ತು ಗೋಳಾಡಿರಿ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಇದು ವಿಚಿತ್ರವೂ ಹಾಗೂ ದುಃಖಕರವೂ ಆಗಿತ್ತು. ಜನರು ತಮ್ಮ ಪಾಪಗಳನ್ನು ಪತ್ತೆ ಮಾಡಿಕೊಳ್ಳಲು ಅಶಕ್ತರಾಗಿದ್ದಾರೆ. ತಮ್ಮ ಪಾಪಗಳಲ್ಲೇ ಜೀವಿಸುತ್ತಿದ್ದಾರೆ. ನಾವೆಲ್ಲರೂ ಪರಿಶುದ್ಧರು ಎಂದುಕೊಳ್ಳುತ್ತಾ ಯಾರಿಂದಲೂ ಪಾಪ ಕ್ಷಮೆಯ ಅಗತ್ಯವೇ ಇಲ್ಲ ಎಂಬ ತೀರ್ಮಾನದಲ್ಲಿರುವವರೇ ಹೆಚ್ಚಾಗಿದ್ದಾರೆ. ಆದರೂ ಮಕ್ಕಳು ಹಸಿವಿನಿಂದ ಸಾಯುತ್ತಿದ್ದಾರೆ. ಜೀವಗಳು ಮಾದಕ ಅಫೀಮ್ಗಳಿಂದ ವಿನಾಶವಾಗುತ್ತಿವೆ. ಒಡೆದು ಛಿದ್ರವಾದ ಕುಟುಂಬಗಳು ಪ್ರೀತಿಯ ಹುಡುಕಾಟದಲ್ಲಿವೆ. ಇನ್ನು ಅನೇಕ ಕುಟುಂಬಗಳು ಅಪ್ರಾಮಾಣಿಕತೆ, ಅನ್ಯಾಯ, ಸಂವೇದನಾ ರಹಿತತೆ, ಹಣದ ಮೋಹ, ಅಧಿಕಾರದ ದಾಹ, ಇಂದ್ರಿಯ ಶಕ್ತಿ ಇತ್ಯಾದಿ ಸಮಸ್ಯೆಗಳ ಸುಳಿಯಲ್ಲಿವೆ. ಪಾಪವನ್ನು ಪಾಪ ಎಂದು ಯಾವಾಗ ಅರಿತುಕೊಳ್ಳುವೆ? ಜೆರುಸಲೇಮಿನ ಕುವರಿಯರೇ, ನನಗಾಗಿ ಅಳಬೇಡಿ, ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ ದುಃಖಿಸಿರಿ. ಪ್ರಭು ಯೇಸು ಕ್ರಿಸ್ತರೇ, ಜೀವಂತ ದೇವಕುಮಾರರೇ, ಪಾಪಿಯಾದ ನನ್ನ ಮೇಲೆ ದಯೆ ತೋರಿರಿ. ನನ್ನ ಪಾಪಗಳನ್ನು ಒಪ್ಪಿಕೊಳ್ಳುವಂತೆಯೂ ಹಾಗೂ ನಾನು ಎಸಗಿದ ಪ್ರಮಾದಗಳಿಗೆ ಸೊಬಗು ನೀಡುವುದರಿಂದ ದೂರವಿರುವಂತೆಯೂ ದೀನತೆಯ ಪಾಠವನ್ನು ನನಗೆ ಕಲಿಸಿರಿ. ನನ್ನ ಪಾಪಗಳಿಗೆ ಕ್ಷಮೆಯನ್ನು ಅನುಗ್ರಹಿಸಿರಿ. ನನ್ನ ನೆರೆಯವರೊಂದಿಗೆ ಸಂಧಾನ ಮಾಡಿಕೊಳ್ಳಲು ನಾನು ಮುಂದಾಗುವಂತೆ ನನಗೆ ಪ್ರೇರಣೆಯನ್ನು ಅನುಗ್ರಹಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕುಂಟರು ಕುರುಡರು ಅಳಲಿ ಬೆಂಡಾದವರ ಸೇವೆಗೈದ ಪ್ರಭು ಯೇಸುವು ನಡೆಯಲು ಆಗದೆ ಭಾರವ ಹೊರಲಾಗದೆ ಮುಗ್ಗರಿಸಿ ಬಿತ್ತಿಹರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 9ನೆಯ ಸ್ಥಳ, ಪ್ರೀತಿಯು ಸಾಕ್ಷಾತ್ಕರಿಸಲ್ಪಟ್ಟಿತು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ.
ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಜನರು ನನ್ನ ಪ್ರೀತಿಯ ಬಗ್ಗೆ ಅಪನಂಬಿಕೆ ಪಡುತ್ತಾರೆ, ನನ್ನ ಇರುವಿಕೆಯ ಬಗ್ಗೆ ಚಾಕರವೆತ್ತುತ್ತಾರೆ. ಅವರ ಕಷ್ಟ ಸಂಕಷ್ಟಗಳ ಸಂದರ್ಭದಲ್ಲಿ ನನ್ನ ಇರುವಿಕೆಯ ಬಗ್ಗೆ ಬಹುದೊಡ್ಡ ಚರ್ಚೆಗಳೇ ಏರ್ಪಡುತ್ತವೆ. ನಾನು ಎಲ್ಲಿ ಕಣ್ಮರೆಯಾಗಿದ್ದೇನೆ, ನಾನೇನು ಮಾಡುತ್ತಿರುವೆ ಎಂಬೆಲ್ಲ ಪ್ರಶ್ನೆಗಳೇ ಜನ ಮನಗಳಲ್ಲಿ ತುಂಬಿರುತ್ತವೆ. ನಾನು ಪ್ರತಿ ಬಾರಿ ಬಿದ್ದದ್ದು, ಶಿಲುಬೆಯ ಮೇಲೆ 3 ತಾಸು ನೇತಾಡಿದ್ದು ನಿಮ್ಮ ಮೇಲೆ ನನಗಿದ್ದ ಪ್ರೀತಿಯ ಸಾಕ್ಷಾತ್ಕಾರವಾಗಿದೆ. ಇದಕ್ಕಿಂತ ಬೇರೆ ಸಾಕ್ಷಿ ಇನ್ನೇನು ಬೇಕು? ನಾನು ಸದಾ ನಿಮ್ಮ ಜೊತೆಯಲ್ಲಿಯೇ ಇದ್ದೇನೆ. ಪ್ರಭು ಯೇಸು, ನೀವು ನನ್ನನ್ನು ಪ್ರೀತಿಸುತ್ತೀರಿ ಎಂದು ನಾನು ಬಲ್ಲವನಾಗಿದ್ದೇನೆ. ನನಗಾಗಿ ನೀವು ಅನುಭವಿಸಿದ ಕಡು ಯಾತನೆಗಳಿಗಾಗಿ ನಿಮ್ಮನ್ನು ಕೃತಜ್ಞತೆಯಿಂದ ಸ್ಮರಿಸಿ ಕೊಂಡಾಡುತ್ತೇನೆ. ನನ್ನ ಬಾಳಿನ ಹೊರೆಯನ್ನು ನಾನು ಹೊರಲಾಗದೆ ಕಷ್ಟಪಡುವಾಗ ನಿಮ್ಮ ಪ್ರೀತಿಯ ಬಗ್ಗೆ ಅಪನಂಬಿಕೆ ಪಟ್ಟಿದ್ದೇನೆ. ಇದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಬೇಡುತ್ತೇನೆ. ನನ್ನ ಕಷ್ಟಗಳ ಸಮಯದಲ್ಲಿ ನನ್ನನ್ನು ಹೆಚ್ಚಾಗಿ ಪ್ರೀತಿಸಿರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕ್ರೂರತೆ ಮೆರೆದ ಸೈನಿಕರು ಯೇಸುವಿನ ಬಟ್ಟೆಗಳ ಕಳಚಿದರು. ದೇವರ ಪುತ್ರ ಲೋಕದ ರಕ್ಷಕರು ನಗ್ನರಾಗಿ ನಿಂತಿಹರು. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಹತ್ತನೆಯ ಸ್ಥಳ, ಅವರಲ್ಲಿಯೇ ಹೆಚ್ಚಾಗಿ ಬೆಳವಣಿಗೆ ಹೊಂದು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಈ ಲೋಕದಲ್ಲಿ ಎಲ್ಲರೂ ಪಯಣಿಗರು, ಸ್ವರ್ಗವೇ ಅವರ ನಿಜವಾದ ನಿವಾಸವಾಗಿದೆ. ಎಲ್ಲರ ದಿವ್ಯ ದೃಷ್ಟಿ ಈ ನಿವಾಸದೆಡೆಗೆ ನೆಟ್ಟಿದೆ. ತೀರ್ಥಯಾತ್ರಿಕರು ಬೆಳಕಿನ ಪಥದಲ್ಲೇ ಸಾಗುತ್ತಾರೆ. ತೀರ್ಥಯಾತ್ರಿಕನಿಗೆ ಆಯಾಸ ತಗ್ಗಿದಷ್ಟು ಆತನ ಯಾತ್ರೆ ಸುಗಮವಾಗುತ್ತದೆ, ಮನಸ್ಸಿಗೆ ಸಮಾಧಾನ ತರುತ್ತದೆ. ಹಾಗಾದರೆ ಆಸ್ತಿ, ಅಂತಸ್ತು, ಐಶ್ವರ್ಯ, ಅಧಿಕಾರದ ದಾಹ, ದೇಹದ ಸಿಂಗಾರ, ಪ್ರತಿಷ್ಠೆ ಮತ್ತು ಸುಖದ ತೃಷೆಗಳೆಲ್ಲವೂ ಏತಕ್ಕಾಗಿ? ಇವುಗಳಲ್ಲಿ ಯಾವುದೇ ಒಂದು ವಸ್ತು ಸಹ ಮನುಷ್ಯನನ್ನು ಸಮಾಧಿಯನ್ನು ಪ್ರವೇಶಿಸುವಾಗ ಆತನ ಜೊತೆಯಾಗಿ ಸಾಗಲಾರದು. ಅವುಗಳೆಲ್ಲವೂ ಮನುಷ್ಯನಿಗೆ ಭಾರವಾದ ಹೊರೆಯಾಗಿ ಪರಿಣಮಿಸುತ್ತವೆ. ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು. ಪ್ರಭು ಯೇಸು, ಹಣ, ಸಂಪತ್ತು ಮತ್ತು ವೈಭೋಗದ ಜೀವನವನ್ನು ಸಮತೋಲನದ ಹಾದಿಯಲ್ಲಿ ಜೀವಿಸುವುದು ಕಷ್ಟಕರವಾಗಿದೆ. ಸಾಕಷ್ಟು ಬಾರಿ ಈ ಅಳಿದು ಹೋಗುವ ಸಂಪತ್ತುಗಳ ಮೇಲೆ ನಂಬಿಕೆಯಿಟ್ಟು ಜೀವಿಸಿದ್ದೇನೆ. ಅವುಗಳನ್ನು ನನ್ನ ಬಾಳಿನ ಸಂರಕ್ಷಣೆಯ ಶಕ್ತಿ ಎಂದು ನಂಬಿದ್ದೇನೆ.
ಅವುಗಳ ಕ್ಷೀಣಿಕತೆಯ ಬಗ್ಗೆ ಅರಿತುಕೊಳ್ಳುವಂತೆ ನನಗೆ ಕಲಿಸಿರಿ. ಸಕಾಲಕ್ಕೂ ಒಡೆಯರಾಗಿರುವ ನಿಮ್ಮಲ್ಲೇ ಸಂಪೂರ್ಣ ನಂಬಿಕೆಯಿಟ್ಟು ಜೀವಿಸುವಂತೆ ಸಹಾಯ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕೈ ಕಾಲಿಗೆ ಚೂಪಾದ ಮೊಳೆಗಳ ಹೊಡೆಯುತ್ತ ಶಿಲುಬೆಗೆ ಜಡಿದಿರಲು ಕೋಮಲ ದೇಹವು ಶಿಲುಬೆಯಲ್ಲಿ ತೂಗಾಡಲು ರಕ್ತವು ಚೆಲ್ಲಾಡಿತು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. 11ನೆಯ ಸ್ಥಳ, ಪುನಃ ಪುನಃ ಮೊಳೆಗಳಿಂದ ಜಡಿತ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನನ್ನ ಯಾತನೆ ಹೇಳತೀರದಾಗಿದೆ. ನನ್ನನ್ನು ಶಿಲುಬೆಗೇರಿಸುವುದನ್ನು ಜನ ಯಾವಾಗ ನಿಲ್ಲಿಸುತ್ತಾರೆ? ದಿನನಿತ್ಯ ಸಾವಿರಾರು ಬಾರಿ ನಾನು ಶಿಲುಬೆಗೇರಿಸಲ್ಪಡುತ್ತಿದ್ದೇನೆ. ಕೆಲವರು ತಮ್ಮ ವಿಷಕಾರಿ ನಾಲಿಗೆಯಿಂದ ನನ್ನನ್ನು ಶಿಲುಬೆಗೆ ಜಡಿಯುತ್ತಿದ್ದಾರೆ. ಇನ್ನು ಕೆಲವರು ತಮ್ಮ ಕಠಿಣ ಹೃದಯದಿಂದ ನನಗೆ ಮೊಳೆಗಳನ್ನು ಜಡಿಯುತ್ತಿದ್ದಾರೆ. ಕೆಲವು ಬಾರಿ ನಾನು ಅನಗತ್ಯ ಹೊಡೆತಗಳಿಗೆ ಬಲಿಯಾಗಿದ್ದೇನೆ. ಇನ್ನು ಕೆಲವು ಬಾರಿ ಹಸಿವು ನೀರಾಡಿಕೆಗಳಿಗೆ ಒಳಗಾಗಿದ್ದೇನೆ. ಕೆಲವರು ನನ್ನನ್ನು ದಾಸನಂತೆ ಕೀಳು ಮಟ್ಟದಿಂದ ಕಂಡರೆ, ಇನ್ನು ಕೆಲವರು ನನ್ನನ್ನು ಕುಚೋದ್ಯದ ವಸ್ತುವಾಗಿ ಕಂಡಿದ್ದಾರೆ. ನಾನು ಪ್ರತಿ ಬಾರಿ ಮೊಳೆಗಳ ಜಡಿತಕ್ಕೆ ಒಳಗಾಗಿದ್ದೇನೆ, ಅತೀವ ಯಾತನೆಗೆ ಒಳಗಾಗಿದ್ದೇನೆ. ಪ್ರಭು ಯೇಸು, ನಿಮ್ಮಂತೆಯೇ ನಾನೂ ಸಹ ಇತರರಿಂದ ಮೊಳೆಗಳ ಜಡಿತಕ್ಕೆ ಒಳಗಾದಾಗ ಶಿಲುಬೆಗೇರಿಸಲಾದ ಯಾತನೆಯ ನರಳಾಟವನ್ನು ಕಂಡ ಅನುಭವಕ್ಕೆ ಪಾತ್ರನಾಗಿದ್ದೇನೆ. ಅಂತಹ ಕ್ಷಣಗಳಲ್ಲಿ ನಿಮ್ಮ ಶಕ್ತಿಯಿಂದ ನನಗೆ ನೆರವು ನೀಡಿರಿ. ಹಾಗೆಯೇ ನಾನು ಸಹ ನನ್ನ ವರ್ತನೆ, ನಡೆನುಡಿಗಳಿಂದ ಪರರನ್ನು ಶಿಲುಬೆಗೇರಿಸಿದ್ದೇನೆ. ಇತರರನ್ನು ಮೊಳೆಗಳಿಂದ ಜಡಿಯುವ ಕ್ಷಣಗಳಿಂದ ನಾನು ದೂರವಿರಲು ನನಗೆ ನೆರವು ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ತಂದೆಯ ಚಿತ್ತಕ್ಕೆ ತಲೆಬಾಗಿದ ಯೇಸು ಆತ್ಮವ ಅರ್ಪಿಸಿದರು. ಮನುಜನ ಪಾಪಕ್ಕೆ ಪರಿಹಾರ ಬಲಿಯಾಗಿ ಪ್ರಾಣವ ನೀಗಿದರು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ,
12ನೆಯ ಸ್ಥಳ ತಂದೆಯ ಚಿತ್ತ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನಾನು ಯಾವಾಗಲೂ ತಂದೆಯ ಚಿತ್ತವನ್ನು ನೆರವೇರಿಸಬೇಕು ಎಂಬುದೇ ನನ್ನ ಬದುಕಿನ ಹಂಗಾಗಿತ್ತು. ಪಾಪದಲ್ಲಿ ಬಿದ್ದು ದೇವರೊಂದಿಗೆ ಸಂಬಂಧವನ್ನು ಕಳೆದುಕೊಂಡಿದ್ದ ಮಾನವನನ್ನು ಉದ್ಧರಿಸಿ ದೇವರ ಪ್ರೀತಿಯ ಆಳ ಅಂತರವನ್ನು ತೋರಿಸಿಕೊಡಲು ನನ್ನನ್ನೇ ಸಮರ್ಪಿಸಿಕೊಂಡೆ. ಗೆಳೆಯರಿಗಾಗಿ ತನ್ನ ಪ್ರಾಣವನ್ನೇ ಧಾರೆ ಎರೆಯುವ ಪ್ರೀತಿಗಿಂತ ಮಿಗಿಲಾದ ಪ್ರೀತಿ ಯಾರಲ್ಲೂ ಇಲ್ಲ. ಅಂತಿಮ ಗಳಿಗೆ ಸಮೀಪಿಸಿದೆ. ನನ್ನ ಪ್ರಾಣ ಹಾಗೂ ಸರ್ವಸ್ವವನ್ನು ನಾನು ಪಿತದೇವರಿಗೆ ಅರ್ಪಿಸಿಕೊಳ್ಳುತ್ತೇನೆ. ಪ್ರಭು ಯೇಸು, ನಿಮ್ಮ ಅಮೋಘ ಪ್ರೀತಿಗೆ ನಾನು ಧನ್ಯ. ಮನದಿಂದ ವಂದಿಸುತ್ತೇನೆ. ನಾನು ಜೀವಿಸುವ ಸಲುವಾಗಿ ನೀವು ಮೃತರಾದಿರಿ. ತಂದೆ ದೇವರ ಚಿತ್ತವನ್ನು ಸದಾ ನೆರವೇರಿಸುವಂತೆಯೂ ಹಾಗೂ ನಿಮ್ಮ ಪ್ರೀತಿ ನನ್ನ ಜೀವನದಲ್ಲಿ ಸಫಲತೆ ತಳೆಯುವಂತೆಯೂ ನನಗೆ ಸಹಾಯ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮಾತೆಯ ಮಡಿಲಲ್ಲಿ ಯೇಸುವಿನ ಪಾರ್ಥಿವ ಶರೀರವ ಇರಿಸಿರಲು ಪ್ರಭುವನ್ನು ಮನುಕುಲಕ್ಕೆ ಅರ್ಪಿಸಿದ ಮಾತೆಯು ಮೌನವ ತಾಳಿದಳು. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. ಯೇಸುವೇ, ಯೇಸುವೇ, ನಮ್ಮನ್ನು ರಕ್ಷಿಸಿರಿ. 13ನೆಯ ಸ್ಥಳ ಕೊನೆಯ ಕ್ಷಣದವರೆಗೂ ವಿಧೇಯತೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ನನ್ನ ಮೃತದೇಹವನ್ನು ತಮ್ಮ ಕರಗಳಲ್ಲಿ ಬಿಗಿಯಾಗಿ ಅಪ್ಪಿಕೊಂಡಿದ್ದ ನನ್ನ ತಾಯಿಯ ಸ್ಥಿತಿ ಖಂಡಿತವಾಗಿಯೂ ಹೃದಯವನ್ನು ಛಿದ್ರವಾಗಿಸುತ್ತಿತ್ತು. ತಮ್ಮ ಬದುಕಿನಲ್ಲಿ ಪುನರಾವರ್ತಿ ಸಂಭವಿಸುತ್ತಿದ್ದ ಘಟನೆಗಳಿಗೆ ಅವರು ಹಾಗೆಯೇ ಆಗಲಿ ಎಂಬುದನ್ನು ಧೈರ್ಯವಾಗಿಯೇ ಹೇಳುತ್ತಿದ್ದಾರೆ. ತಮ್ಮ ಬದುಕಿನ ಉದ್ದಕ್ಕೂ ತಥಾಸ್ತು ಎಂಬುದು ಅವರ ಉದ್ಘೋಷ ವಾಕ್ಯವಾಗಿತ್ತು. ತಮ್ಮ ಜೀವನದಲ್ಲಿ ಸಂಭವಿಸುತ್ತಿದ್ದ ಘಟನೆಗಳಿಗೂ ಅನೇಕ ಬಾರಿ ಅರ್ಥವಾಗದಾಗಲೂ ಹಾಗೂ ತಮ್ಮ ಯಾತನೆಯ ಸಂದರ್ಭಗಳಲ್ಲೂ ಜಗತ್ತನ್ನೇ ವಿಮೋಚಿಸಲು ನನ್ನ ಜೊತೆ ಅವರು ಕೈಜೋಡಿಸಿದರು. ಅವರು ಪ್ರತಿಯೊಬ್ಬರಿಗೂ ಆಧ್ಯಾತ್ಮಿಕ ತಾಯಿಯಾಗಿದ್ದಾರೆ. ಪ್ರಭು ಯೇಸು, ನಿಮ್ಮ ತಾಯಿಯನ್ನು ನಮ್ಮ ತಾಯಿಯನ್ನಾಗಿ ನೀಡಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಿಮ್ಮ ಕೃಪಾವರಗಳನ್ನು ನಮ್ಮ ಮೇಲೆ ಹೇರಳವಾಗಿ ಸುರಿಸುತ್ತಿರುವುದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮರಿಯಮ್ಮನವರು ನಮ್ಮ ಜೀವನದಲ್ಲಿ ಸಹಾಯವೂ ಮಾರ್ಗದರ್ಶನವೂ ಆಗಿರಲಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು.
ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಜೆರುಸಲೇಮ್ ಸ್ತ್ರೀಯರು ಯೇಸು ಪಟ್ಟ ಪಾಡುಗಳ ಕಾಣುತ್ತ ಗೋಳಾಡಲು ಪ್ರಭು ಯೇಸು ನುಡಿದರು, ನನಗಾಗಿ ಅಳಬೇಡಿ, ನಿಮಗಾಗಿ ಅತ್ತುಕೊಳ್ಳಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. ಯೇಸುವೇ ಯೇಸುವೇ ನಮ್ಮನ್ನು ರಕ್ಷಿಸಿರಿ. 14ನೆಯ ಸ್ಥಳ, ಒಂದು ಹೊಸ ಆರಂಭ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಸಮಾಧಿಯ ಪ್ರವೇಶ ದ್ವಾರವನ್ನು ದೊಡ್ಡ ಕಲ್ಲಿನಿಂದ ಭದ್ರಪಡಿಸಲಾಯಿತು. ಎಲ್ಲರೂ ಮೌನವಾಗಿಯೇ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಒಬ್ಬ ವ್ಯಕ್ತಿ ತನ್ನ ಬದುಕಿನ ಪ್ರಮುಖ ಹಂತದಲ್ಲಿರುವಾಗ ಮರಣವು ಮತ್ತೊಮ್ಮೆ ತನ್ನ ಜಯದ ನಗೆಯನ್ನು ಬೀರುವಂತೆ ಮೇಲ್ನೋಟಕ್ಕೆ ಕಂಡಿತು. ಮಾನವ ಬದುಕಿನಲ್ಲಿ ಮರಣ ಖಚಿತವಾಗಿದ್ದರೂ ಅದೇ ಅಂತಿಮವಲ್ಲ. ಮರಣ ಆರಂಭ, ಹೊಸ ದಿಗಂತದೆಡೆಗಿನ ಪಯಣ. ಪ್ರಭು ಯೇಸು ಒಬ್ಬ ವ್ಯಕ್ತಿಯ ಮರಣ ಸಿಡಿಲು ಬಡಿದ ಅನುಭವವನ್ನು ತರುತ್ತದೆ. ಹಲವು ಬಾರಿ ಮರಣ ನಮಗೆ ಅರ್ಥವಾಗದ ಮರ್ಮವಾಗಿ ಉಳಿಯುತ್ತದೆ. ಮರಣ ನಮ್ಮ ಮುಂದಿನ ನಿತ್ಯ ಜೀವನಕ್ಕಿರುವ ರಹದಾರಿ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಂತೆ ನಮಗೆ ಕಲಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು, ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನಾನು ನಿಮ್ಮೊಂದಿಗಿದ್ದೇನೆ. ನಾನು ಕೊಡುವ ಶಾಂತಿ ನಿಮ್ಮೊಂದಿಗೆ ಶಾಶ್ವತವಾಗಿರಲಿ. ಜೀವದೊಡೆಯನ ಜೀವವನ್ನು ಸಮಾಧಿ ತನ್ನೊಡಲೊಳಗೆ ಇರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಾನು ಪುನರುತ್ಥಾನ ಹೊಂದಿದ್ದೇನೆ. ಇಗೋ, ಲೋಕಾಂತ್ಯದವರೆಗೂ ಸದಾ ನಾನು ನಿಮ್ಮೊಡನೆ ಇರುತ್ತೇನೆ. ಜೀವನದ ಶಿಲುಬೆಯ ಯಾತ್ರೆಯಲ್ಲಿ ನಾನು ಸದಾ ನಿನ್ನೊಂದಿಗಿರುತ್ತೇನೆ ಎಂಬುದನ್ನು ಮರೆಯದಿರು. ನೀನು ಒಬ್ಬಂಟಿಯಾಗಿರುವಾಗಲೂ ಹತಾಶನಾಗಿರುವಾಗಲೂ ನಾನು ಸದಾ ನಿನ್ನೊಂದಿಗಿರುತ್ತೇನೆ. ನಿನ್ನ ಬದುಕಿನ ಎಲ್ಲ ಭರವಸೆಯ ಬಾಗಿಲುಗಳು ಮುಚ್ಚಿದಾಗ ನಾನು ಸದಾ ನಿನ್ನೊಂದಿಗೆ ಇರುತ್ತೇನೆ. ಪ್ರಭು ಯೇಸು, ನೀವು ಸದಾ ನನ್ನೊಂದಿಗಿದ್ದೀರಿ. ಇದಕ್ಕಾಗಿ ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ಕಲ್ವಾರಿಯ ಅನುಭವಗಳು ನನ್ನ ಬದುಕಿನಲ್ಲಿ ಸಂಭವಿಸುವಾಗ ನೀವು ಸದಾ ನನ್ನ ಜೊತೆಗಿರಿ.
ಏಕೆ ಈ ಶೋಧನೆ ನಿರಂತರ ವೇದನೆ ನನ್ನನ್ನು ಕಾಡುತ್ತಿದೆ. ಏಕೆ ಈ ಶೋಧನೆ ನಿರಂತರ ವೇದನೆ ನನ್ನನ್ನು ಕಾಡುತ್ತಿದೆ. ಕಾರಣವಿಲ್ಲದೆ ಕಾಡುವ ನೋವಿಗೆ, ಕಾರಣವಿಲ್ಲದೆ ಕಾಡುವ ನೋವಿಗೆ ಜೀವನ ಸೋಲುತ್ತಿದೆ. ಕ್ರಿಸ್ತ, ಓ ಕ್ರಿಸ್ತ. ಸತ್ಯವ ನುಡಿದೆ ಶ್ರದ್ಧೆಯಿಂದುಡಿದೆ, ಮೋಸವಂಚನೆ ಏನನು ಅರಿಯದೆ. ಸತ್ಯವ ನುಡಿದೆ ಶ್ರದ್ಧೆಯಿಂದುಡಿದೆ, ಮೋಸವಂಚನೆ ಏನನು ಅರಿಯದೆ. ಕೆಡುಕರ ನುಡಿಗೂ ಕ್ಷಮೆಯನ್ನು ನೀಡಿದೆ, ಕೆಡುಕರ ನುಡಿಗೂ ಕ್ಷಮೆಯನ್ನು ನೀಡಿದೆ. ಇದಕ್ಕೆ ಈ ಬೆಲೆ ನಿಮಿತ್ತ ಫಲವು ಕ್ರಿಸ್ತ, ಓ ಕ್ರಿಸ್ತ. ಏಕೆ ಈ ಶೋಧನೆ ನಿರಂತರ ವೇದನೆ ನನ್ನನ್ನು ಕಾಡುತ್ತಿದೆ. ಏಕೆ ಈ ಶೋಧನೆ ನಿರಂತರ ವೇದನೆ ನನ್ನನ್ನು ಕಾಡುತ್ತಿದೆ. ಕಾರಣವಿಲ್ಲದೆ ಕಾಡುವ ನೋವಿಗೆ, ಕಾರಣವಿಲ್ಲದೆ ಕಾಡುವ ನೋವಿಗೆ ಜೀವನ ಸೋಲುತ್ತಿದೆ. ಕ್ರಿಸ್ತ, ಓ ಕ್ರಿಸ್ತ. ಒಡಲಲ್ಲಿ ಉರಿಯು ಮನದಲ್ಲಿ ದಗೆಯು, ರಾತ್ರಿ ಹಗಲು ನಿಲ್ಲದ ಚಿಂತೆಯು. ಒಡಲಲ್ಲಿ ಉರಿಯು ಮನದಲ್ಲಿ ದಗೆಯು, ರಾತ್ರಿ ಹಗಲು ನಿಲ್ಲದ ಚಿಂತೆಯು. ಪ್ರೀತಿಯ ನೆರಳಲಿ ಕೊಲ್ಲುವ ಜನರನು, ಪ್ರೀತಿಯ ನೆರಳಲಿ ಕೊಲ್ಲುವ ಜನರನು ಸಹಿಸಿ ಸಹಿಸಿ ಸೋಲುತ್ತ ನಿಂತೆ. ಕ್ರಿಸ್ತ, ಓ ಕ್ರಿಸ್ತ. ಏಕೆ ಈ ಶೋಧನೆ ನಿರಂತರ ವೇದನೆ ನನ್ನನ್ನು ಕಾಡುತ್ತಿದೆ. ಏಕೆ ಈ ಶೋಧನೆ ನಿರಂತರ ವೇದನೆ ನನ್ನನ್ನು ಕಾಡುತ್ತಿದೆ. ಕಾರಣವಿಲ್ಲದೆ ಕಾಡುವ ನೋವಿಗೆ, ಕಾರಣವಿಲ್ಲದೆ ಕಾಡುವ ನೋವಿಗೆ ಜೀವನ ಸೋಲುತ್ತಿದೆ. ಕ್ರಿಸ್ತ.